ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಾವು ರೀಸೆಂಟಾಗಿ ವಿ ಎಮ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಮತ್ತು ಅದರಲ್ಲಿ ಒಂದು ಮಾಂಗೋ ವಿ ಮತ್ತು ಒಂದು ಫ್ಲಾಕ್ಸಸ್ ಅಪ್ಲಿಕೇಶನ್ನ ಹೆಂಗೆ ಡಿಪ್ಲಾಯ್ ಮಾಡಬೇಕು ಅಂತ ನೋಡಿದ್ವಿ. ಸೊ ಅವಾಗ ಇನಿಷಿಯಲಾಗಿ ನಾವು ಅಪ್ಲಿಕೇಶನ್ ಲೈಕ್ ವರ್ಚುವಲ್ ಮಿಷನ್ ಕ್ರಿಯೇಟ್ ಮಾಡುವಾಗ ನಂಬರ್ ಆಫ್ ಕೋರ್ಸ್, ನಂಬರ್ ಆಫ್ ಸಿ ಪಿ ಯುಸು ಮತ್ತು ಒಂದು ರ್ಯಾಮ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ನೆನಪಿದ್ರೆ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಈಗ ಒಂದು ಅಪ್ಲಿಕೇಶನ್ನು ನಾವು ಮೂವ್ ಮಾಡಬೇಕು ಅಂದರೆ, ಸೊ ಈಗ ಒಂದು ಡಾಕರ್ ವಿ ಎಮ್ಮಲ್ಲಿ ನಾವು ಡಿಪ್ಲಾಯ್ ಮಾಡಿರೋವಂಥ ತುಂಬ ಮೆಮೊರಿನ ಜಾಸ್ತಿ ಮಾಡಬೇಕು ಅಂದಾಗ, ಸೊ ಒಂದು ವಿ ಎಮ್ಮಿಂದ ಇನ್ನೊಂದು ವಿ ಎಮ್ಗೆ ನಾವು ಒಂದು ಅಪ್ಲಿಕೇಶನ್ನ ಮೈಗ್ರೇಟ್ ಮಾಡಬೇಕು ಅನ್ನೋ ಟೈಮಲ್ಲಿ, ಸೊ ಆ ಇನ್ಸ್ಟಾಲೇಷನ್ ಸ್ಟೆಪ್ಸ್ ಏನಿತ್ತಲ್ಲ, ಫಾರ್ ಎಕ್ಸಾಂಪಲ್ ಸೊ ಈ ಇನ್ಸ್ಟಾಲೇಷನ್ ಸ್ಟೆಪ್ಸ್ ಇತ್ತಲ್ಲ, ಇದನ್ನೆಲ್ಲ ಮತ್ತೆ ತಿರ್ಗಾ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ಒಂದು ಡಾಕರ್ ಇಮೇಜ್ನ ಕ್ರಿಯೇಟ್ ಮಾಡ್ಬೋದು. ಏನಪ್ಪ ಈ ಡಾಕರ್ ಇಮೇಜ್ ಅಂದರೆ, ಅಥವಾ ಏನಿದು ಕಂಟೆಂಟ್, ಸೊ ಡಾಕರ್ ಅಂದರೆ ಏನು ಅಂತ ಹೇಳ್ತಾ ಇದ್ದೆ. ಸೊ ಡಾಕರ್ ಅಂದರೆ ಇಟ್ ಈಸ್ ಎನ್ ಓಪನ್ ಸೋರ್ಸ್ ಕಂಟೈನರೈಸೇಷನ್ ಟೆಕ್ನಾಲಜಿ ಫಾರ್ ಬಿಲ್ಡಿಂಗ್ ಆ್ಯಂಡ್ ಕಂಟೈನರೈಸೇಷನ್ ಯುವರ್ ಅಪ್ಲಿಕೇಶನ್. ಏನಿದು ಕಂಟೈನರೈಸೇಷನ್? ಏನಿದು ಕಂಟೈನೈಸೇಷನ್ ಏನಲ್ಲ ಅವರಿಗೆ. ಸೊ Docker image is an open source containerization technology for building and containerizing your application. ಏನಿದು ಕಂಟೈನರೈಸೇಷನ್ ಅಂದರೆ, ಸೊ ಎಲ್ಲ ಒಂದು ಅಪ್ಲಿಕೇಶನ್ ಇರೋ ಡಿಪೆಂಡೆನ್ಸೀಸು ಮತ್ತು ಲೈಬ್ರರೀಸು ಕಾನ್ಫಿಗರ್ ಫೈಲ್ಸ್ನು ಎಲ್ಲದನ್ನು ಒಂದು ಇಮೇಜಸ್ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಂಗೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ರಲ್ಲ, ಒಂದು ಅಪ್ಲಿಕೇಶನ್ ಏನಂತ ಇದೆ ಅಂದ್ಕೊಳ್ಳಿ. ಸೊ ಅದ್ರ ರಿಲೇಟೆಡ್ ಆಲ್ ದ ಲೈಬ್ರರೀಸು ಡಿಪೆಂಡೆನ್ಸೀಸ್ನು ಎಲ್ಲ ಒಂದು ಬಾಕ್ಸ್ ಎಲ್ಲ ಹಾಕಿರೋದು. ಸೊ ಇನ್ನೊಂದು ಕಂಟೈನರಲ್ಲಿದೆ ಅಂದ್ಕೊಳ್ಳಿ, ಇನ್ನೊಂದು ಅಪ್ಲಿಕೇಶನ್ ಬಿ, ಅದರಲ್ಲೆಲ್ಲ ಲೈಬ್ರರೀಸ್. ಸೊ ಈಗ ನಿಮ್ದು 2 ಪೈಥಾನ್ ರಿಲೇಟೆಡ್ ಅಪ್ಲಿಕೇಶನ್ ರನ್ ಆಗ್ತಿದೆ, ಒಂದು ಜಾಂಗೋ ರನ್ ಆಗ್ತಿದೆ, ಇನ್ನೊಂದು ಫ್ಲಾಸ್ಕ್ ರನ್ ಆಗ್ತಿದೆ ಅಂದ್ಕೊಳ್ಳಿ. 2ಕ್ಕೂ ಡಿಫ್ರೆಂಟ್ ಪೈಥಾನ್ ವರ್ಷನ್ ಯೂಸ್ ಮಾಡ್ತಾಯಿದ್ರು. ಸೊ 2 ಕಾನ್ಫ್ಲಿಕ್ಟ್ ಆಗಲ್ಲ, ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಕಂಟೈನರೈಸೇಷನ್ ಅಂತಲ್ಲ ಒಂದು ಪರ್ಟಿಕ್ಯುಲರ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀವಿ. ಬಟ್ ಅದ್ರದ್ದು ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲ ಒಂದೇ ಇರುತ್ತೆ. ಸೊ ಅದು ರಿಲೇಟೆಡ್ ಡಿಪೆಂಡೆನ್ಸೀಸ್ನೆಲ್ಲ ಒಂದು ಬಾಕ್ಸಲ್ಲಿ ಅಥವಾ ಒಂದು ಕಂಟೈನರಲ್ಲಿ ಬ್ಲಾಕ್ ಮಾಡಿರ್ತೀವಿ. ಸೊ ಅದು ವಿಟಿನ್ ದೋಸ್ ಕಂಟೈನರ್ಸ್ ಅಷ್ಟೇ ಲೀವ್ ಆಗುತ್ತೆ. ಸೊ ಹೊರಗಡೆ ಅದನ್ನು ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಈ ಕಂಟೈನರಲ್ಲಿರೋ ಡಿಪೆಂಡೆನ್ಸಿ ಈ ಕಂಟೈನರ್ ಡಿಫ್ರೆಂಟ್ ಆಗಿರುತ್ತೆ. ಸೊ 2 ಕಾನ್ಫ್ಲಿಕ್ಟ್ ಆಗಲ್ಲ. ಸೊ ಅದನ್ನು ಕಂಟೈನರೈಸೇಷನ್ ಅಂತಾರೆ. ಅವೆಲ್ಲ ಪ್ಯಾಕ್ ಮಾಡಿ ಒಂದು ಡಿಪೆಂಡೆನ್ಸೀಸ್ ಅಥವಾ ಲೈಬ್ರರೀಸ್ನ ಎಲ್ಲದನ್ನೂ ಒಂದಕ್ಕೆ ಕಂಟೈನರ್ ಏನು ಮಾಡ್ತಾರೆ, ಅದನ್ನು ಕಂಟೈನರೈಸೇಷನ್ ಅಂತಾರೆ. ಸೊ ಡಾಕರ್ ಅನ್ನೋದೇನೆಂದರೆ ಈ ಕಂಟೈನರೈಸೇಷನ್ ಮಾಡುವಂಥ ಟೆಕ್ನಾಲಜಿ. ಸೊ ಇದನ್ನ ಡಾಕರ್ ಇಂಜಿನ್ ಯೂಸ್ ಮಾಡಿಬಿಟ್ಟು ಈ ಥರ ಒಂದು ಇಮೇಜಸ್ನ ಕ್ರಿಯೇಟ್ ಮಾಡ್ಬೋದು, ಒಂದು ಪರ್ಟಿಕ್ಯುಲರ್ ಕಂಟೈನರ್ಸ್ನ ಕ್ರಿಯೇಟ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು, ಡಿಪ್ಲಾಯ್ ಮಾಡ್ಬೋದು. ಓಕೆನಾ? ಸೊ ಹಿಂಗೆ ಇದನ್ನು ನಾವೀಗ ರೀಸೆಂಟಾಗಿ ಒಂದು ಮಾಂಗೋಡಿಬಿ ಇನ್ಸ್ಟಾಲ್ ಮಾಡಿದ್ವಲ್ಲ, ಅದನ್ನು ಹೇಗೆ ಕಂಟೈನರೈಸೇಷನ್ ಮಾಡೋಣ. ಕಂಟೈನರೈಸೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸೊ ನೆಕ್ಸ್ಟ್ ನೀವು ಸಿಸ್ಟಮ್ನ ಸ್ಕೇಲ್ ಮಾಡಿದ್ರಿ ಅಂದ್ಕೊಳ್ಳಿ. ಈಗ ನಾವು ರೀಸೆಂಟಾಗಿ ಬರೀ 20 GB ಏನೋ ಕೊಟ್ಟಿದ್ವಿ, ಲೈಕ್ 10 GB ರ್ಯಾಮ್ ಕ್ರಿಯೇಟ್ ಮಾಡಿದ್ವಿ ವಿ ಎಮ್ಮಲ್ಲಿ. ಸೊ ಈ ವಿ ಎಮ್ಮಲ್ಲಿರೋ ಒಂದು ಮಾಂಗೋಡಿಬಿನ ನಾವು ಮುಂದೆ ಮೈಗ್ರೇಟ್ ಮಾಡಬೇಕು ಬೇರೆ ಜಾಗಕ್ಕೆ, ಅಥವಾ ಸಪ್ರೇಟಾಗಿದೆ 2 ನಂದು ವಿ ಎಮ್. ಸೊ ಈ ವಿ ಎಮ್ ನನಗೆ ಅವಶ್ಯಕತೆ ಇಲ್ಲ, ತುಂಬ ಚಾರ್ಜಸ್ ಬೀಳ್ತಾ ಇದೆ ಅಂದಾಗ ವಿ ಎಮ್ಮಲ್ಲಿರೋದನ್ನ ಈ ವಿ ಎಮ್ಗೆ ಪುಷ್ ಮಾಡಿಬಿಟ್ಟು ಎಲ್ಲ ಒಂದರಲ್ಲೇ ರನ್ ಮಾಡ್ಬೋದು. ಸೊ ಆವಾಗ ಮತ್ತೆ ಈ ಸ್ಟೆಪ್ಸ್ನೆಲ್ಲ ರನ್ ಮಾಡಬೇಕಲ್ಲ, ಈ ಸ್ಟೆಪ್ಸ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ಡಾಕರ್ ಫೈಲ್ ಅಂತ. ಸೊ ಡಾಕರ್ ಫೈಲಲ್ಲಿ ಎಲ್ಲ ಸ್ಟೆಪ್ಸ್ನು ಬರೆದಿರ್ತೀವಿ, ಏನೇನು ಮಾಡಬೇಕು, ಹಿಂಗೆ ಮಾಡಬೇಕು, ಲೈಕ್ ಏನು ರನ್ ಮಾಡಬೇಕು ಅಂತ. ಓಕೆನಾ? ಸೊ ಹೆಂಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಇವಾಗ ನಾವು ಟರ್ಮಿನಲಿಗೆ ಬಂದಿದ್ದೀವಿ. ಸೊ ಫಸ್ಟು ಡಾಕರ್ ಫೈಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಡಾಕರ್ ಎಲ್ಲ. ಸೊ ಡಾಕರ್ನ ಫಸ್ಟ್ ಇನ್ಸ್ಟಾಲ್ ಮಾಡೋಣ. ಡಾಕರ್ ಹೆಂಗೆ ಇನ್ಸ್ಟಾಲ್ ಮಾಡೋದಂತ ನೋಡೋಣ. ಫಸ್ಟು ಇನ್ಸ್ಟಾಲ್ ಡಾಕರ್ ಇಂಜಿನ್ ಅಂತ ಆಪ್ಷನ್ ಇದೆ, ಇಲ್ಲಿ ಉಬುಂಟು ಇದೆ. ಸೊ ಫಸ್ಟ್ ಹಳೆ ವರ್ಷನ್ ಆಫ್ ಡಾಕರ್ಸ್ ಇತ್ತು ಅಂದರೆ ಅದನ್ನೆಲ್ಲ ಇನ್ಸ್ಟಾಲ್ ಮಾಡಬೇಕಂತ ಅಫಿಷಿಯಲ್ ಡಾಕ್ಯುಮೆಂಟೇಷನ್ ವೆಬ್ಸೈಟಲ್ಲಿ ಇದೆ. ಸೊ OS ರಿಕ್ವೈರ್ಮೆಂಟ್ಸ್ ಎಲ್ಲ ಇದೆ, ಏನೇನೋ ಇದೆ ರೀಸೆಂಟಲ್ಲಿ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ಹಳೆ ವರ್ಷನ್ ಆಫ್ ಡಾಕರ್ ಫೈಲ್ಸ್ ಇದ್ದರೆ ಅನ್ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ವೇಸ್ ಇಟ್ ಇಸ್ ಬೆಟರ್ ಟು ಯೂಸ್ ದ ಲೇಟೆಸ್ಟ್ ವರ್ಷನ್, ಯಾಕಂದರೆ ವರ್ನಬಿಲಿಟೀಸ್ ಎಲ್ಲ ತೆಗೆದಿರ್ತಾರೆ. ಸೊ ನಾವು ಹೋಗ್ಬಿಟ್ಟು ಕಮೆಂಟ್ ರನ್ ಮಾಡೋಣ. ಸೊ ಎಲ್ಲ ಅನ್ಇನ್ಸ್ಟಾಲ್ ಆಗ್ತಾ ಇದೆ.
ಡಿಪೆಂಡೆನ್ಸೀಸ್ ಯಾವುದಿಲ್ಲ ಅಂತ, ಯಾವುದೇ ಬೇಡೋದಿಲ್ಲ. ಸೊ ನೆಕ್ಸ್ಟು ಸೂಡೋ ಅಪ್ಡೇಟ್ ಮಾಡೋಣ. ಇಲ್ಲಿ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ರೀಸೆಂಟಾಗಿ ಹೇಳಿದ್ದೆ ನಾನು ಸೂಡೋ ಅಪ್ಡೇಟ್ ಮಾಡಿದ್ರೆ ಏನಾಗುತ್ತೆ ಅಂತೇಳಿ. ಸೊ ಪ್ರತಿಯೊಂದು ಡಿಪೆಂಡೆನ್ಸೀಸು ಎಲ್ಲ ಸಿಸ್ಟಮಲ್ಲಿರೋ ಅಪ್ಡೇಟ್ ಆಗುತ್ತೆ, ವಿಂಡೋಸ್ ಅಪ್ಡೇಟ್ ಹೆಂಗಾಗುತ್ತಲ್ಲ ಆ ಥರ. ಸೊ ನೆಕ್ಸ್ಟ್ ಸೂಡೋ ಗೆಟ್ ಅಪ್ಡೇಟ್ ಇನ್ಸ್ಟಾಲ್ CA ಸರ್ಟಿಫಿಕೇಟ್. ಸೊ CA ಸರ್ಟಿಫಿಕೇಟ್ ಅನ್ನೋ ಒಂದು ಡಿಪೆಂಡೆನ್ಸೀಸ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಆ ಸ್ಕೀರಿಂಗಿಗೆ ಇದು ಪರ್ಮಿಷನ್ಸ್ ಕೊಡ್ತಿರೋದು ರೀಡ್ ರೈಟ್ ಆ್ಯಂಡ್ ರೈಟ್ ಅಂತ ಹೇಳ್ಬಿಟ್ಟು. ಓಕೆನಾ. ನೆಕ್ಸ್ಟ್ ಮತ್ತು ಇದನ್ನು ಡಾಕರ್ ಅನ್ನೋ ಒಂದು ಎಲ್ಲ ಇನ್ಸ್ಟಾಲೇಷನ್ ಇದೆ, ಸ್ಟೆಪ್ಸ್ ರನ್ ಮಾಡ್ತಾ ಹೋಗೋಣ. ಸೊ ಸುಡೋ CH ಮೋಡ್ ಅಂದರೆ ಚೇಂಜ್ ಮೋಡ್, ರೀಡ್ ಆ್ಯಂಡ್ ರೈಟ್ ಅಂತ ಹೇಳ್ಬಿಟ್ಟು ಆಗಲೇ 77 ಅಂತ ಇದೆ, ಅದು ನಂಬರ್ ರೆಪ್ರೆಸೆಂಟೇಷನ್. ಸೊ ನೆಕ್ಸ್ಟ್ ಆ್ಯಡ್ ದ ರೆಪೋಸಿಟರಿ ಟು APT. ಸೊ ನಾವು ಯಾವಾಗಲೂ APT ಮಾಡಿದಾಗ ಅಪ್ಡೇಟ್ ಅಂತ ಹೊಡ್ತೀವಲ್ಲ ಅದನ್ನು ಅಪ್ಡೇಟ್, ಸೊ ಅದರೊಳಗಿರೋ ಒಂದು ಡಿಪೆಂಡೆನ್ಸ್ನ ಅಪ್ಡೇಟ್ ಮಾಡೋದು. ಸೊ ಅವಾಗ ಏನಾಗುತ್ತೆ, ಪ್ರತಿ ಸಲ APT ಗೆಟ್ ಅಪ್ಡೇಟ್ ಅಂತ ಹೋಗ್ತಾಗ ಆ ಡಿಪೆಂಡೆನ್ಸೀಸ್ ಅಪ್ಡೇಟ್ ಆಗುತ್ತೆ, ಈ ಡಿಪೆಂಡೆನ್ಸೀಸ್ ಕೂಡ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ತಿದ್ರೆ ಈಗ ಡಾಕರ್ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ನಾವು ಪ್ರತಿ ಸಲ ಈಗ APT ಗೆಟ್ ಮಾಡಿದಾಗ ಇದು ಡಾಕರ್ ಅನ್ನೋದು ಇನ್ಸ್ಟಾಲ್ ಆಗುತ್ತೆ. ಸೊ ಅದಕ್ಕೋಸ್ಕರ APT ಒಳಗೆ ಆ್ಯಡ್ ಮಾಡಿದ್ದೀವಿ ಅದನ್ನು. ಸೊ ನೆಕ್ಸ್ಟ್ ಸೊ ಡಾಕರ್ ಇನ್ಸ್ಟಾಲ್ ಮಾಡೋಣ ಬನ್ನಿ. ಸೊ ಆಗಲೇ ನಮಗೊಂದು ಎರರ್ ಬಂದಿತ್ತು ಇನ್ಸ್ಟಾಲ್ ಮಾಡುವಾಗ. ಏನಪ್ಪ ಅಂದರೆ ಈ ಲಾಗ್ ಫ್ರಂಟ್ ಎಂಡ್ ಅನ್ನೋದನ್ನ ಇನ್ನೊಂದು ಪ್ರೊಸೆಸ್ಸು ಹೋಲ್ಡ್ ಮಾಡಿತ್ತು 1640 ಪೋರ್ಟಲ್ಲಿ. ಸೊ ಏನು ಮಾಡಿದೆ ಅಂದರೆ ಇದರ್ ಯು ಕ್ಯಾನ್ ಕಿಲ್ ದ ಪ್ರೊಸೆಸ್. ನಾನು ಸಪೋಸ್ ವೆಯ್ಟ್ ಮಾಡಿದೆ. ಸೊ ಅದರಿಂದ ವೆಯ್ಟ್ ಮಾಡೋದ್ರಿಂದ ನೆಕ್ಸ್ಟ್ ಐ ವಾಸ್ ಏಬಲ್ ಟು ಇನ್ಸ್ಟಾಲ್ ಸುಡೋ ಗೆಟ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಸೊ ನಾವು ಡಾಕರ್ ಇನ್ಸ್ಟಾಲ್ ಆಗ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ಬೋದು ಹಿಂಗೆ ವೆರಿಫಿಕೇಷನ್ ಮಾಡ್ಬೋದು ನಾವು ಇನ್ಸ್ಟಾಲ್ ಆಗಿದ್ದಾನೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಬೈ ಡಿಫಾಲ್ಟ್ ಹಲೋ ವರ್ಲ್ಡ್ ಇಮೇಜ್ ಇರುತ್ತೆ, ರನ್ ಮಾಡೋಣ ನೆಕ್ಸ್ಟ್ ಇನ್ಸ್ಟಾಲ್ ಆದಮೇಲೆ. ಸೊ ಹಲೋ ವರ್ಲ್ಡ್ ಫ್ರಮ್ ಡಾಕರ್ ಅಂತ ಬರ್ತಾಯಿದೆ. ಸೊ ಇಟ್ ಮೀನ್ಸ್ ನಮ್ಮ ಡಾಕರ್ನ ಕಂಪ್ಲೀಟಾಗಿ ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಅಂತ. ಸೊ ಈಗ ನೆಕ್ಸ್ಟ್ ಮಾಂಗೋ ಡಿಬಿನ ನಾವು ಸಲ ರನ್ ಮಾಡಿದ್ವಲ್ಲ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಹೆಂಗಪ್ಪ ನಾವು ಸ್ಟಾಪ್ ಮಾಡೋದು ಅಂದರೆ ಸುಡೋ ಓಕೆ. ಸೊ ಲಾಸ್ಟ್ ಟೈಮ್ ನಾವೊಂದು ಮಾಂಗೋ ಡಿಬಿನ ರನ್ ಮಾಡಿದ್ವಲ್ಲ ಅದು ರನ್ ಆಗ್ತಾ ಇತ್ತು. ಸೊ ನಾನೊಂದು ಕಿಲ್ ಮಾಡೋಕ್ಕೆ ಹೋದೆ, ಅದು ಕಿಲ್ ಬರಲೇ ಇಲ್ಲ. ಸೊ ಹೆಂಗೆ ಅಂತ ಗೊತ್ತಾಗಿಲ್ಲ ಮಾಡೋಕ್ಕೆ. ಸೊ ಅದಕ್ಕೆ ಸುಡೋ ಸರ್ವಿಸ್ ಮಾಂಗೋ ಸ್ಟಾಪ್ ಅಂತ ಹೊತ್ತಿ ಸರ್ವಿಸ್ನ ಸ್ಟಾಪ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಡಾಕರ್ ಫೈಲ್ನ ನಾನು ರೆಡಿ ಮಾಡಿದ್ದೀನಿ, ಗಿಟಬಲ್ಲಿ ರೆಡಿ ಹಾಕಿದೆ. ಸೊ ಇದನ್ನು ನಾನು ಕ್ಲೋನ್ ಮಾಡಿಬಿಟ್ಟು ಡಾಕರ್ ಫೈಲಲ್ಲಿ ಏನು ಬರೆದಿದ್ದೀನಿ ಅಂದರೆ ಫ್ರಮ್ ಉಬುಂಟು. ಸೊ ಫಸ್ಟು ಅಪ್ಡೇಟ್ ಮಾಡ್ತೀನಿ ಸಿಸ್ಟಮ್ನ. ಯೂಶ್ವಲಿ ಯಾವಾಗಾದರೂ ರನ್ ಮಾಡೋಕ್ಕೆ ಮುಂಚೆ ಎಲ್ಲನೂ ಅಪ್ಡೇಟ್ ಮಾಡಿಬಿಟ್ಟು ಲೇಟೆಸ್ಟ್ ಮಾಂಗೋ ಡಿಬಿ ವರ್ಷನ್ನ ಡಾಕರ್ ಅಫಿಷಿಯಲ್ ಸೈಟಿಂದ ತೊಗೊಂಬಂದು ನೆಕ್ಸ್ಟ್ ಈ ಮಾಂಗೋ ಡಿಬಿಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಸೆಟ್ ಮಾಡಿರ್ತೀರಲ್ಲ ನೀವು, ಅದನ್ನು ಎನ್ವಿರಾನ್ಮೆಂಟಲ್ ವೇರಿಯಬಲ್ನ ಸೆಟ್ ಮಾಡ್ಬೋದು ಬೇಕಾದರೆ, ಬೇಡಾದರೆ ನಡೆಯುತ್ತೆ. ಸೊ ಒಂದು ಎಕ್ಸ್ಪೋಸ್ ಮಾಡ್ತೀವಿ, ಈ ಯಾವಾಗಲೂ ಮಾಂಗೋ ಡಿಬಿ ರನ್ ಆದಾಗ ಈ ಪೋರ್ಟ್ನ ಎಕ್ಸ್ಪೋಸ್ ಮಾಡ್ತೀವಲ್ಲ ಲೋಕಲ್ ವರ್ಷಲ್ಲಿ, ಅದನ್ನು ಪೋರ್ಟ್ನ ಎಕ್ಸ್ಪೋಸ್ ಮಾಡಿದ್ದೀವಿ. ನೆಕ್ಸ್ಟ್ ಮತ್ತು ಬೈಂಡ್ IP ನಾವು ಕಾನ್ಫಿಗ್ ಫೈಲಲ್ಲಿ ಸೆಟ್ ಮಾಡಿದ್ವಲ್ಲ, ಸೊ ಅದನ್ನು ಇಲ್ಲಿ ಎಕ್ಸ್ಪ್ಲಿಸಿಟಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಮೇಕ್ ಫೈಲಲ್ಲಿ ಏನು ಬರ್ತಿದ್ದೀನಿ ಅಂದರೆ ಡಾಕರ್ ಇದನ್ನ ಈ ಮೇಕ್ ಫೈಲ್ ಏನು ಮಾಡಿದ್ರೆ ಈ ಡಾಕರ್ ಫೈಲ್ನ ರನ್ ಮಾಡುತ್ತೆ. ಸೊ ಡಾಕರ್ ಡಾಟ್ ಬಿಲ್ಡ್ ವರ್ಷನ್ ಈ ವರ್ಷನ್ ಮಾಂಗೋ ಡಿಬಿ ಅನ್ನೋ ಒಂದು ವರ್ಷನ್ನ ಬಿಲ್ಡ್ ಮಾಡುತ್ತೆ, ಬಿಲ್ಡ್ ಮಾಡಿಬಿಟ್ಟು ರನ್ ಮಾಡುತ್ತೆ. ಓಕೆನಾ.
So I'm going to clone this project in my server. ನೆಕ್ಸ್ಟ್ ಒಳಗಡೆ ಹೋಗೋಣ. cd flash cd ಸ್ವಲ್ಪ. ಸೊ ನೆಕ್ಸ್ಟ್ ಈ ಮೇಕ್ ಫೈಲ್ನ ರನ್ ಮಾಡಬೇಕು. ಹೆಂಗೆ ರನ್ ಮಾಡೋದು ನೋಡೋಣ. So we're going to run the build command. Build ಆದಾಗ ಏನಾಗುತ್ತೆ ಅಂದರೆ MongoDB ಅನ್ನೋದು ಬಿಲ್ಡ್ ಆಗುತ್ತೆ ಇಮೇಜ್. ಸೊ ಇದಕ್ಕೆ ಏನು ಕಮೆಂಟ್ ಕೊಡ್ತೀವಿ ಅಂದರೆ sudo make build. ಸೊ ಮೇಕ್ ಅನ್ನೋದನ್ನ ಫೋನ್ ಮಾಡ್ತಾ ಇಲ್ಲ, ಇದು ಇಲ್ಲ ಅಂತೇಳಿ ಸ್ವಲ್ಪ ಡಿಪೆಂಡೆನ್ಸಿ ಸಿಸ್ಟಮ್ ಇನ್ಸ್ಟಾಲ್ ಮಾಡಬೇಕು. ಸೊ ಬಿಲ್ಡ್ ಅಂತ ಹೊತ್ತಾಗ ಈ ಕಮೆಂಟ್ ರನ್ ಆಗುತ್ತೆ. ಸೂಡೋ ಮೇಕ್ ರನ್ ಅಂತ ಹೊತ್ತಾಗ ಈ ಪರ್ಟಿಕ್ಯುಲರ್ ಕಮೆಂಟ್ ರನ್ ಆಗುತ್ತೆ. ಸೊ ಫಸ್ಟ್ ಸೂಡೋ ಅನ್ನೋದು ಇನ್ಸ್ಟಾಲ್ ಮಾಡೋಣ. ಸೂಡೋ ಇನ್ಸ್ಟಾಲ್ ಮೇಕ್ apt ಕೀವರ್ಡ್ ಯೂಸ್ ಮಾಡಿದೆ. ಸೊ ಇದರಿಂದ ಒಂದು ಮೇಕ್ ಏನೋ ಒಂದು ಕಮ್ಯಾಂಡ್ ಅಥವಾ ಪ್ಯಾಕೇಜ್ ಇನ್ಸ್ಟಾಲ್ ಮಾಡೋ ಪ್ಯಾಕೇಜ್ ಫೈಲ್ ರನ್ ಮಾಡೋವಂಥದ್ದು ಪೈಥಾನ್ ಥರನೇ ಇದೊಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಮೇಕ್ ಡಾಟ್ ಆಗಲೇ ಮಾಡಿದ್ರೆ ಸುಡೋ ಮೇಕ್ ಡಾಟ್ ಬಿಲ್ಡ್. ಸೊ ಇದರಿಂದ ಒಂದು ಇಮೇಜ್ ಬಿಲ್ಡ್ ಆಗ್ತಾಯಿದೆ, ನೋಡ್ತಾ ಇದ್ದೀನಿ ನೀವು. ಸೊ ಎಲ್ಲಿದೆಯಪ್ಪ ಅದು ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಹೆಂಗೆ ಯಾವ ನೇಮಲ್ಲಿದೆ ಅಂತ. ಸೊ ಇದನ್ನೆಲ್ಲ ಹೇಗೆ ನೋಡ್ಬೋದು ನಾವು, ಲೈಕ್ ಲಿಸ್ಟ್ ಆಫ್ ಡಿಪೆಂಡೆನ್ಸ್ ಅಥವಾ ಇಮೇಜಸ್ಸು ಯಾವ್ಯಾವ್ದು ಮಾಡಿದ್ದೀವಿ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಆಲ್ ದ ಇಮೇಜಸ್ ಬಿಲ್ಡ್ ಆಗಿರೋದನ್ನ ನೋಡ್ಬೋದು ನಾವು. ಅದಕ್ಕೊಂದು ಪರ್ಟಿಕ್ಯುಲರ್ ಕಮ್ಯಾಂಡ್ ಇದೆ. ಸೊ ಒಂದೇ ಸೆಕೆಂಡ್ ಹೇಗಿರುತ್ತೆ. Instructions. So okay. Docker images. ಸೊ ನಾವು sudo docker images ಅಂತ ಟೈಪ್ ಮಾಡಿದ್ರೆ ನಮ್ಮದು MongoDB ವರ್ಷನ್ ನೋಡ್ತಾ ಇದ್ದೀರಾ ಈಗ. ಸೊ ಹೆಂಗಪ್ಪ ಈಗ ಒಂದು ಇಮೇಜ್ ಕ್ರಿಯೇಟ್ ಮಾಡಿದ್ದೀವಿ ನಾವು, ಅದು ಎಲ್ಲಿದೆ ಅಂತ ಹೇಳಿ ನೋಡೋಣ. ಎಲ್ಲಿದೆ ಅಂತ ನೋಡ್ಬೋದಾ, ಗೊತ್ತಿಲ್ಲ ನನಗೆ. ಹಿಂಗೆ ನೋಡೋಣ ಅಂತ ಇಲ್ಲೇ ಇಲ್ಲ. ಸೊ ನೆಕ್ಸ್ಟ್ ಡಾಕರ್ನ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಇಮೇಜ್ ನೋಡಿದ್ವಿ ನಾವು ಎಲ್ಲಿದ್ವಿ ಅಂತ. ಸೊ ಡಾಕರ್ ಡಾಟ್ ಇಮೇಜಸ್, ಸುಡೋ ಡಾಕರ್ ಡಾಟ್ ಇಮೇಜಸ್ ನೋಡ್ತೀರಾ, ಇಮೇಜಸ್ ನೋಡ್ಬೋದು. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಈ ಇಮೇಜ್ ಯೂಸ್ ಮಾಡಿಬಿಟ್ಟು MongoDB ರನ್ ಮಾಡೋಣ. ಸೊ ಮೇಕ್ ರನ್ ಅಂತ ಸಾರಿ. ಸೊ ಫಸ್ಟು ನಾವು ಮೂವ್ ಆಗೋಣ ಡಾಕರ್ ಇಮೇಜ್ ಹತ್ರ. MongoDB ನೆಕ್ಸ್ಟು sudo make run. ಸೊ ಈಗ ನೋಡ್ತಾ ಇದ್ದೀರಾ ಒಂದು MongoDB ನಾವು ರನ್ ಮಾಡ್ತಾ ಇದ್ದೀವಿ ಡಾಕರ್ ಇಮೇಜಿಂದ.
ಎಲ್ಲ ಲಾಕ್ಸ್ ಪ್ರಿಂಟ್ ಆಗ್ತಾ ಇದೆ. ಓಕೆನಾ? ಸೊ ವೆದರ್ ನಮ್ಮ ಅಪ್ಲಿಕೇಶನ್ ರನ್ ಆಗ್ತಿದೆ ಅಂತ ಹೆಂಗೆ ಚೆಕ್ ಮಾಡೋದು ಅಂತ ನೋಡಬೇಕು ಈಗ ನೆಕ್ಸ್ಟ್.